ಲೇಡೀಸ್ ಅಂಡ್ ಜೆಂಟಲ್ಮನ್, ರಾಜ್ಯ ರಾಜಕಾರಣದಲ್ಲಿ ನಿರೀಕ್ಷೆಗೂ ಮೀರಿರ್ತಕ್ಕಂಥ ದೊಡ್ಡ ದೊಡ್ಡ ಬೆಳವಣಿಗೆಗಳು ನಡೀತಾ ಇವೆ. ನೆನೆಯಷ್ಟೇ ಡಿ.ಕೆ. ಶಿವಕುಮಾರ್ ಅವರು ದೆಹಲಿಗೆ ಹೋಗಿರ್ತಕ್ಕಂಥದ್ದು. ಅಲ್ಲಿ ತಮ್ಮ ಏನು ಈ ಕುರ್ಚಿ ಏರುವಿಕೆಯ ಗಾದಿ ಹತ್ತುವಿಕೆಯ ಪ್ರಯತ್ನಗಳಿದ್ದಾವೆ, ಅವ್ರು ನಡೆಸ್ತಾ ಇರತಕ್ಕಂಥದ್ದು. ಈಗಾಗಲೇ ದೊಡ್ಡ ಮಟ್ಟದ ಬೆಳವಣಿಗೆಗಳನ್ನು ಚರ್ಚೆಗಳನ್ನು ಹುಟ್ಟು ಹಾಕಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು ಅಣ್ಣನಿಗೆ ಬೆಂಬಲ ಕೊಡಲಿಕ್ಕೆ ಸ್ವತಃ ಡಿ.ಕೆ. ಶಿವಕುಮಾರ್ ರವರ ಸಹೋದರರು ಕೂಡ ಆಗಿರ್ತಕ್ಕಂಥ ಮಾಜಿ ಸಂಸದ ಡಿ.ಕೆ. ಸುರೇಶ್ ಕೂಡ ದೆಹಲಿಗೆ ಹೊರಟು ನಿಂತಿರ್ತಕ್ಕಂಥದ್ದು ಮತ್ತಷ್ಟು ಕುತೂಹಲಗಳನ್ನು ಕೆರಳಿಸ್ತಾ ಇದೆ. ಯಾಕೆ ಡಿ.ಕೆ. ಸುರೇಶ್ ಈಗ ದೆಹಲಿಗೆ ಹೊರಟು ನಿಂತಿದ್ದಾರೆ? ನಿನ್ನೆ ಯಾಕೆ ಡಿ.ಕೆ. ಶಿವಕುಮಾರ್ ಅವರ ಜೊತೆಗೆ ಹೋಗಲಿಲ್ಲ? ಡಿ.ಕೆ. ಶಿವಕುಮಾರ್ ಹೋದ ಒಂದು ದಿನದ ನಂತರ ಯಾಕೆ ಡಿ.ಕೆ. ಸುರೇಶ್ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ? ಮತ್ತು ಏನೆಲ್ಲ ಸ್ಟ್ರಾಟಜಿ ಇದೆ? ಅಟ್ ಎನಿ ಕಾಸ್ಟ್, ಯಾವುದೇ ಕಾರಣಕ್ಕೆ ಕುರ್ಚಿಯನ್ನ ಗಳಿಸುವಂಥ ನಿಟ್ಟಿನಲ್ಲಿ ಅಣ್ಣ ತಮ್ಮಂದಿರು ಏನೆಲ್ಲ ಕಾರ್ಯಚಟುವಟಿಕೆಗಳನ್ನ ಮಾಡಲಿದ್ದಾರೆ, ಅವರ ಪ್ಲಾನ್ ಏನು ಅನ್ನೋದು ಕುರಿತಂತೆ ಈಗ ಚರ್ಚೆ ನಡೀತಾ ಇದೆ. ಆ ಕುರಿತ ಒಳಸುಳಿಯನ್ನ ನಾನು ನಿಮಗೆ ಹೇಳ್ತೀನಿ. ಎಸ್ ವೀಕ್ಷಕರೇ, ಯಾವಾಗ ನಿನ್ನೆ ಬೆಳಿಗ್ಗೆಯಿಂದಲೇ ಡಿ.ಕೆ. ಶಿವಕುಮಾರ್ ಅವರು ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಕಾದು ಕೊನೆಗೆ ಮಧ್ಯಾಹ್ನ 2 ಗಂಟೆಯಷ್ಟೊತ್ತಿಗೆ ದೆಹಲಿಗೆ ಹೋಗಿಬಿಟ್ಟರೋ, ಅಲ್ಲಿ ಅಸ್ಸಾಂನ ಒಂದು ಚುನಾವಣೆ ಏನು ಮೀಟಿಂಗ್ ನಡೀತಾ ಇತ್ತು, ಆ ಕುರಿತಂತ ಮೀಟಿಂಗ್ ನಡೀತಾ ಇತ್ತು. ಪ್ರಿಯಾಂಕಾ ಗಾಂಧಿ ಅವರ ಜೊತೆ ಮಾತುಕತೆಯನ್ನು ಆಡಿ ಅದರ ನಂತರ ನಾಮಕಾವಸ್ಥೆ ಅದು ನಡೀತಾ ಇದೆ. ಅದರ ನಂತರ ನಿಜವಾದ ಅಜೆಂಡಾ ಇರತಕ್ಕಂಥದ್ದು ಸಿಎಂ ಗಾದಿಯ ಮೇಲೆ, ಸಿಎಂ ಕುರ್ಚಿಯ ಮೇಲೆ ಅದರ ಅಧಿಕಾರ ಹಸ್ತಾಂತರ ಮತ್ತು ಏನು ಈ ಪವರ್ ಶೇರಿಂಗ್ ಅನ್ನುವಂಥ ಮಾತು ಹೇಳಲಾಗ್ತಾ ಇದೆ. ಆ ಕುರಿತಂತೆ ಪಟ್ಟನ್ನ ಹಿಡಿದು ಬಿಟ್ಟಿದ್ದಾರೆ ಡಿ.ಕೆ. ಶಿವಕುಮಾರ್ ಅನ್ನುವಂಥದ್ದು. ಶತಾಯಗತಾಯ ಈ ಬಾರಿ ಬಜೆಟ್ ಮುಂಚೆ ಅಥವಾ ಬಜೆಟ್ನ ನಂತರ ನನಗೆ ಅವಕಾಶವನ್ನು ಮಾಡಿಕೊಡಿ ಅನ್ನುವಂಥ ಪಟ್ಟನ್ನ ಹಿಡಿದಿದ್ದಾರೆ ಅನ್ನುವಂಥ ಮಾಹಿತಿಗಳು ದೆಹಲಿ ಮೂಲದಿಂದಲೇ ಕೇಳಿ ಬರ್ತಾ ಇದೆ. ಇದ್ರ ಜೊತೆಗೆ ಡಿ.ಕೆ. ಶಿವಕುಮಾರ್ ಹೇಳಿರ್ತಕ್ಕಂಥದ್ದು ಹೈಕಮಾಂಡ್ಗೆ ಒಂದು ಅಂತಿಮ ಗಡುವನ್ನು ವಿಧಿಸಿಬಿಟ್ಟಿದ್ದಾರೆ. ಒಂದು ಮಾತನ್ನ ಫೈನಲ್ ಆಗಿ ಹೇಳ್ಬಿಡಿ, ಆಗುತ್ತೋ ಆಗಲ್ವೋ, ಕೊಡ್ತೀರೋ ಕೊಡಲ್ವೋ, ಯಾಕೆ ಈ ತರಹದ ಒಂದು ಟೈಮ್ ಬೇಯಿಂಗ್ ಕೆಲಸಗಳನ್ನ, ಅಂದ್ರೆ ಸಮಯ ವ್ಯರ್ಥ ಕಾಲಹರಣ ಮಾಡುವಂತಹ ಕೆಲಸಗಳನ್ನ ಮಾಡ್ತಿದ್ದೀರಾ ಅನ್ನುವಂತಹ ಸಿಡುಕನ್ನು ಕೂಡ ಹೈಕಮಾಂಡ್ನ ಇತರ ನಾಯಕರೆದುರು ವ್ಯಕ್ತಪಡಿಸಿದ್ದಾರೆ ಅನ್ನುವಂಥದ್ದು. ಅದು ರಣದೀಪ್ ಸಿಂಗ್ ಸುರ್ಜೇವಾಲಾ ಆಗಿರ್ಲಿ, ಕೆ.ಸಿ. ವೇಣುಗೋಪಾಲ್ ಆಗಿರ್ಲಿ, ಎಲ್ಲದಕ್ಕಿಂತ ಮುಖ್ಯವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ಎದುರಿಗೆನೆ ಅವರು ತಮ್ಮ ಅಸಮಾಧಾನವನ್ನ ಸ್ಫೋಟಗೊಳಿಸಿಕೊಂಡು ಬಿಟ್ಟಿದ್ದಾರೆ ಡಿ.ಕೆ. ಶಿವಕುಮಾರ್ ಅನ್ನುವಂಥದ್ದು. ಇದ್ರ ಜೊತೆಗೆ ನಿನ್ನೆಯಿಂದ ಒಂದು ಚರ್ಚೆ ಆಗ್ತಾ ಇತ್ತಲ್ವಾ, ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಜೊತೆ ಒಂದು 50ರಿಂದ 60 ಶಾಸಕರ ಸಹಿಯುಳ್ಳ ಲಿಸ್ಟ್ ಅನ್ನು ಕೂಡ ತೆಗೆದುಕೊಂಡು ಹೋಗಿದ್ದಾರೆ. ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಅಂತ ಒಪ್ಪಿಗೆಯನ್ನು ಕೊಟ್ಟಿರ್ತಕ್ಕಂಥ ಶಾಸಕರ ಲಿಸ್ಟ್ ಅನ್ನು ಕೂಡ ಹಿಡ್ಕೊಂಡು ಅವರು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಕನ್ವಿನ್ಸ್ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಿದೆಯಲ್ಲ, ಅದರ ಬೆನ್ನಲ್ಲೇ ಈಗ ಇವತ್ತು ಡಿ.ಕೆ. ಸುರೇಶ್ ಕೂಡ ದೆಹಲಿಗೆ ಹೊರಟು ನಿಂತಿರ್ತಕ್ಕಂಥದ್ದು ಭಾರಿ ಕುತೂಹಲವನ್ನ ಮೂಡಿಸ್ತಾ ಇದೆ. ಹಾಗಾದ್ರೆ ಡಿ.ಕೆ. ಸುರೇಶ್ ಮತ್ತು ಡಿ.ಕೆ. ಶಿವಕುಮಾರ್ ಏನೆಲ್ಲ ಮಾಡಬಹುದು, ಏನು ಅವರ ತಂತ್ರಗಾರಿಕೆ ಅನ್ನೋದು ಬಹಳ ಮುಖ್ಯ ಅಲ್ವಾ? ಎಸ್ ವೀಕ್ಷಕರೇ, ಪ್ರಮುಖವಾಗಿ ಡಿ.ಕೆ. ಸುರೇಶ್ ಮತ್ತು ಡಿ.ಕೆ. ಶಿವಕುಮಾರ್ ಇಬ್ಬರು ಸೇರಿಕೊಂಡು ಕಾಂಗ್ರೆಸ್ ವರಿಷ್ಠೆ ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡಲಿಕ್ಕೆ ಸಾಕಷ್ಟು ಪ್ರಯತ್ನಗಳನ್ನ ಪಡ್ತಾರೆ ಅನ್ನುವಂಥದ್ದು. ಯಾಕಂದ್ರೆ ಸೋನಿಯಾ ಗಾಂಧಿಗೆ ಒಂದು ರೀತಿಯ ಡಿ.ಕೆ. ಶಿವಕುಮಾರ್ ಅವರು ಪರಮಾಪ್ತರೇ ಆಗಿದ್ದಂಥವ್ರು, ಅವರನ್ನ ಮಹಾತಾಯಿ ಅಂತಾನೆ ಡಿ.ಕೆ. ಶಿವಕುಮಾರ್ ಕರೀತಾರೆ. ಆ ತಾಯಿ ಅಂತಾನೆ ಎಲ್ಲೂ ಕೂಡ ಭಾಷಣಗಳನ್ನು ಮಾಡಿದ್ರೆ ಶುರು ಮಾಡ್ತಾರೆ. ಹಾಗಾಗಿ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಡಿ.ಕೆ. ಶಿವಕುಮಾರ್ ಅವರನ್ನ ಸೋನಿಯಾ ಗಾಂಧಿ ಈಗಲೂ ಕೂಡ ಗುರುತಿಸ್ತಾರೆ. ಕೇವಲ ಸಿದ್ದರಾಮಯ್ಯನವರನ್ನ ಅಹಿಂದ ಒಂದು ಮತಗಳಿದ್ದಾವೆ ಅಥವಾ ಮಾಸ್ ಲೀಡರ್ ಅನ್ನೋ ಕಾರಣಕ್ಕೆ, ರಾಜಕಾರಣದ ಕಾರಣಕ್ಕೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ಸಿಗೆ ಅನಿವಾರ್ಯ ಆಗಿದ್ರೆ, ಡಿ.ಕೆ. ಶಿವಕುಮಾರ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಅನ್ನುವಂಥ ನಂಬಿಕೆ ಮತ್ತು ಈಗಲೂ ಕೂಡ ಅವರು ನಿಷ್ಠಾವಂತರಾಗಿರೋದು ಸೋನಿಯಾ ಗಾಂಧಿಗೆ ಡಿ.ಕೆ. ಶಿವಕುಮಾರ್ ಮೇಲೆ ಪ್ರೀತಿ ಅಭಿಮಾನ ಎರಡೂ ಇರಲಿಕ್ಕೆ ಕಾರಣ. ಅಂಬಿಕಾ ಸೋನಿ ಅವರ ಸಂಪರ್ಕ ಸಾಧಿಸಿ ಸೋನಿಯಾ ಗಾಂಧಿ ಅವರೊಂದಿಗೆ ಭೇಟಿಯನ್ನ ಫಿಕ್ಸ್ ಮಾಡಲಿಕ್ಕೆ ಡಿ.ಕೆ. ಶಿವಕುಮಾರ್ ಪ್ರಯತ್ನಿಸುತ್ತಿದ್ದಾರೆ ಅನ್ನುವಂಥದ್ದು ಇದು ಮೊದಲ ಮಾಹಿತಿ. ಡಿ.ಕೆ. ಸುರೇಶ್ ಕೂಡ ಅವರಿಗೆ ಸಾಥ್ ಕೊಡ್ತಾರೆ ಅನ್ನುವಂಥದ್ದು. ಇದ್ರ ಜೊತೆಗೆ ಎರಡನೆಯದಾಗಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಏನಿದ್ದಾರೆ ಕೆಪಿಸಿಸಿ ಉಸ್ತುವಾರಿ, ಅವರ ಒಂದು ಮಧ್ಯದಲ್ಲಿ ಇಟ್ಕೊಂಡು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಲಿಕ್ಕೆ ಮತ್ತು ರಾಹುಲ್ ಗಾಂಧಿ ಅವರ ಮನವೊಲಿಸಲಿಕ್ಕೂ ಕೂಡ ಪ್ರಯತ್ನವನ್ನ ಪಡ್ತಾರೆ ಅನ್ನುವಂಥದ್ದು ಎರಡನೇ ಬಹುಮುಖ್ಯ ಕಾರಣ. ಮೂರನೇದಾಗಿ ಈಗಾಗಲೇ ಏನು ಡಿ.ಕೆ. ಸುರೇಶ್ ಹೊರಟು ನಿಂತಿದ್ದಾರೆ, ಅವರು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಕನ್ವಿನ್ಸ್ ಮಾಡಲಿಕ್ಕೆ ಹೊರಟಿದ್ದಾರೆ.
ಹೇಗೆ ಡಿ ಕೆ ಶಿವಕುಮಾರ್ ರಾಜ್ಯ ರಾಜಕಾರಣಕ್ಕೆ, ರಾಜ್ಯ ಕಾಂಗ್ರೆಸ್ ಪಕ್ಷಕ್ಕೆ ಅನಿವಾರ್ಯ ಅನ್ನುವಂಥದ್ದು ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಇಟ್ಕೊಂಡು ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರು ಟೈಮ್ ಕೊಟ್ರೆ ಅಲ್ಲಿ ಅವರನ್ನ ಮನದಟ್ಟು ಮಾಡ್ತಾರೆ. ಡಿ ಕೆ ಶಿವಕುಮಾರ್ ಹೇಗೆ ಅನಿವಾರ್ಯ, ಒಬ್ಬ ಪಕ್ಷದ ಅಧ್ಯಕ್ಷನಾಗಿ ಹೇಗೆ ಪಕ್ಷವನ್ನ ಕಟ್ಟಿದ್ದಾರೆ ಮತ್ತು ಈಗಲೂ ಕೂಡ ಎಷ್ಟು ಮಟ್ಟಿಗೆ ಅವರ ಜವಾಬ್ದಾರಿ ಇದೆ. ಒಂದು ವೇಳೆ ಡಿ ಕೆ ಶಿವಕುಮಾರ್ಗೆ ಪುರಸ್ಕಾರ ಕೊಡದೇ ಇದ್ರೆ ಆಗುವಂಥ ಪಕ್ಷದ ವರ್ಚಸ್ಸಿಗೆ ಆಗುವಂಥ ಧಕ್ಕೆಗಳು ಏನು ಅನ್ನುವಂಥದ್ದನ್ನು ಕೂಡ ಡಿ ಕೆ ಸುರೇಶ್ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರು ಕನ್ವಿನ್ಸ್ ಮಾಡಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದರ ಜೊತೆಗೆ ನಾಲ್ಕನೇ ಬಹುಮುಖ್ಯ ಕಾರಣ ಹೊಂದಿರತಕ್ಕಂಥದ್ದು, ಹೇಗೆ ಡಿ ಕೆ ಶಿವಕುಮಾರ್ ಏನಾದರೂ ಒಂದು ವೇಳೆ ತಮ್ಮ ಬಳಿ ಇರತಕ್ಕಂಥ ಶಾಸಕರ ಒಂದು ಸಪೋರ್ಟ್ ಇದೆಯಲ್ಲ, ಆ ಸಪೋರ್ಟ್ ಅನ್ನ ಗಮನ ಹರಿಸದೇ ಇದ್ರೆ, ಒಂದು ವೇಳೆ ಡಿ ಕೆ ಶಿವಕುಮಾರ್ ಏನಾದರೂ ರಾಂಗ್ ಸ್ಟೆಪ್ ತೆಗೆದುಕೊಂಡು ಬಿಟ್ರೆ ಅಥವಾ ಪಕ್ಷದಿಂದ ಸಿಡಿಯುವಂಥ ನಿರ್ಧಾರಕ್ಕೆ ಬಂದ್ರೆ ಪಕ್ಷದ ವರ್ಚಸ್ಸಿಗೆ ಆಗುವಂಥ ಧಕ್ಕೆ ಏನು ಅನ್ನುವಂಥದ್ದು ಅದು ಕೂಡ ಕನ್ವಿನ್ಸ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ನೋಡಿ, ಈಗಾಗಲೇ ಇದೇ ವರ್ಷ ರಾಜ್ಯದಲ್ಲಿ ಹಲವಾರು ಚುನಾವಣೆಗಳಿದ್ದಾವೆ. ಬೈ ಎಲೆಕ್ಷನ್ ಇದೆ, GBA ಎಲೆಕ್ಷನ್ ಇದೆ, ಮತ್ತೆ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಕೂಡ ಇದೆ. ಅಲ್ಲದೆ ಈಗ ವಿಧಾನ ಪರಿಷತ್ ಸ್ಥಾನಕ್ಕೆ ಚುನಾವಣೆಗಳು ಕೂಡ ನಡೀತಾ ಇರತಕ್ಕಂಥದ್ದು. ಅದು ಒಬ್ಬ ಸಮರ್ಥ ಒಂದು ಅಧ್ಯಕ್ಷನ ನೇತೃತ್ವದಲ್ಲಿ ನಡಿಬೇಕು. ಹಾಗಾಗಿ ಡಿ ಕೆ ಶಿವಕುಮಾರ್ ಸಮರ್ಥ ಅಧ್ಯಕ್ಷ ಅನ್ನುವಂಥ ಒಂದು ಮಾತನ್ನು ಕೂಡ ಡಿ ಕೆ ಸುರೇಶ್ ಕನ್ವಿನ್ಸ್ ಮಾಡಲಿದ್ದಾರೆ ಖರ್ಗೆ ಅವರ ಮೂಲಕ ಅನ್ನುವಂಥ ಮಾತು ಈಗ ಅಣ್ಣ ತಮ್ಮೆಂದಿರ ಹೋರಾಟ. ಇದೆಲ್ಲದರ ಹೊರತಾಗಿ ಕೊನೆಯ ಒಂದು ಮಾತನ್ನ ಹೇಳ್ತೀನಿ ನಾನು. ಅದೇನಪ್ಪಾ ಅಂತಂದ್ರೆ, ಯತೀಂದ್ರ ಎಡವಟ್ಟು ಏನು ಹೇಳಿಕೆಗಳಿದ್ದಾವೆ, ಆ ಹೇಳಿಕೆಗಳಿಂದ ಪಕ್ಷಕ್ಕೆ ಆಗ್ತಾ ಇರತಕ್ಕಂಥ ಮುಜುಗರ ಮತ್ತು ರಾಜ್ಯ ಸರ್ಕಾರದಲ್ಲಿ ಶಾಸಕರಲ್ಲಿ, ಸಚಿವರುಗಳಲ್ಲಿ ಮತ್ತು ಕಾರ್ಯಕರ್ತರಲ್ಲಿ ಪ್ರಮುಖವಾಗಿ ಆಗ್ತಾ ಇರತಕ್ಕಂಥ ಗೊಂದಲ, ಮುಜುಗರ ಇವೆಲ್ಲವನ್ನು ಕೂಡ ಒಂದು ಕಟ್ಟಪ್ಪಣ ವಿಧಿಸಬೇಕು ಅನ್ನುವಂಥ ಆಗ್ರಹವನ್ನು ಕೂಡ ಮಾಡಲಿದ್ದಾರೆ. ಯತೀಂದ್ರ ಅವರ ಬಾಯಿ ಮುಚ್ಚಿಸಿ ಅವರಿಗೆ ನೋಟಿಸ್ ನೀಡಿ ಅಥವಾ ಬಾಯಿಗೆ ಬಂದ ಹಾಗೆ ಹೈಕಮಾಂಡ್ ಮಟ್ಟದಲ್ಲೇ ನಿಂತ್ಕೊಂಡು ಮಾತಾಡದೆ ಇರೋ ತರಹ, ಯಾಕಂದ್ರೆ ನಾಯಕರ ನಡುವೆ ದ್ವೇಷಮಯ ವಾತಾವರಣ ಅಥವಾ ಇರ್ತಕ್ಕಂಥ ಆರೋಗ್ಯಕರ ಸಂಬಂಧ ಕೆಡಿಸ್ಲಿಕ್ಕೆ ಯತೀಂದ್ರ ಅವರ ಹೇಳಿಕೆಗಳ ಕಾರಣ ಆಗ್ತಾ ಇವೆ. ಅವನ್ನ ಮೊದಲ ಕಟ್ ಮಾಡಿಸಿ ಅನ್ನುವಂಥ ಒಂದು ಹಕ್ಕೊತ್ತಾಯವನ್ನು ಕೂಡ ಮಾಡಲಿಕ್ಕೆ, ಆಗ್ರಹವನ್ನು ಕೂಡ ಮಾಡಲಿಕ್ಕೆ ಡಿ ಕೆ ಸುರೇಶ್ ಈಗ ಹೋಗಿರ್ತಕ್ಕಂಥದ್ದು. ಇದಕ್ಕೆ ಪೂರಕವಾಗಿ ಈಗಾಗಲೇ ಅವರು ಹಲವಾರು ಸ್ಟೇಟ್ಮೆಂಟ್ಗಳನ್ನ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಯತೀಂದ್ರ ಅವರ ಬಾಯಿ ಮುಚ್ಚಿದ್ರೆ ಅಷ್ಟರ ಮಟ್ಟಿಗೆ ಪಕ್ಷದ ವರ್ಚಸ್ಸು ಮತ್ತು ಸರ್ಕಾರದಲ್ಲಿ ಉಂಟಾಗ್ತಾ ಇರತಕ್ಕಂಥ ಒಂದು ರೀತಿ ಅಸಮಾಧಾನಕ್ಕೆ ಕೊನೆ ಹಾಡದ ಹಾಗೆ ಇದರ ಹಿಂದೆ ಇರತಕ್ಕಂಥವ್ರು ಯಾರ್ಯಾರು ಅನ್ನುವಂಥದ್ದು ಹೈಕಮಾಂಡ್ಗೆ ಗೊತ್ತಿದೆ, ಅವರನ್ನು ಕೂಡ ಕಂಟ್ರೋಲ್ ಮಾಡಿ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಡಿ ಕೆ ಸುರೇಶ್ ಹೋಗ್ತಾ ಇದ್ದಾರೆ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಹೇಗೆ ಅಣ್ಣ ತಮ್ಮ ಇಬ್ರು ಸೇರ್ಕೊಂಡು ಅಣ್ತಮ್ಮ ಜೋಡೆತ್ತುಗಳ ತರಹ ಒಂದು ದೆಹಲಿಯಲ್ಲಿರ್ತಕ್ಕಂಥ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ತಮ್ಮ ಪ್ರಭಾವವನ್ನು ಬೀರ್ತಿದ್ದಾರೆ. ಇವರ ಪ್ರಭಾವಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬಗ್ಗತ್ತಾ ಮತ್ತು ಯತೀಂದ್ರ, ಸಿದ್ದರಾಮಯ್ಯ ಮತ್ತು ಸಿದ್ದರಾಮಯ್ಯನವರ ತಂಡದವರಿಂದ ಆಗ್ತಾ ಇರತಕ್ಕಂಥ ಒಂದು ಏನು ಪಕ್ಷಕ್ಕೆ ವರ್ಚಸ್ಸಿಗೆ ಧಕ್ಕೆ ಆಗ್ತಾ ಇದೆಯಲ್ಲ, ಅದನ್ನು ಕಂಟ್ರೋಲ್ ಮಾಡ್ತಾರಾ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ನೋಡಬೇಕಾಗಿದೆ. ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ.